ನಮಸ್ಕಾರ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂತಹ ವಿಡಿಯೋ ಅಂತ ಹೇಳ್ಬೋದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ಬರೆದಿರುವಂತಹ ಪೇಪರ್ ಬಗ್ಗೆ ಹಾಗೂ ಅವರು ಮಿಸ್ಟೇಕ್ ಮಾಡಿರೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಬರ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಕೆಲವೊಂದು ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರ್ತೀರಾ. ಒಂದು ಕ್ವಶನ್ ಪೇಪರ್ ಆಗಿರ್ಬೋದು, ಆನ್ಸರ್ ಶೀಟಲ್ಲಿ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಹಲವಾರು ವಿದ್ಯಾರ್ಥಿಗಳಿಗೆ ಭಯವಿರುತ್ತೆ, ಮಾರ್ಕ್ಸ್ ಕಡಿತ ಮಾಡ್ತಾರ ನಮಗೆ ಆನ್ಸರ್ ಶೀಟ್ನಲ್ಲಿ ಅಂತ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೇನೆ. ಮೊದಲನೇದಾಗಿ ನೀವು ಒಂದು ಆನ್ಸರ್ ಶೀಟಲ್ಲಿ ಒಂದು ಪೇಜನ್ನು ಬಿಟ್ಟು ನೀವು ಯಾವುದೋ ಒಂದು ಉತ್ತರ ಬರೀಬೇಕಂತಿದ್ದೀರಾ. ಆ ಒಂದು ಉತ್ತರ ನಂತರ ಬರೆಯೋಣ ಅಂತ ಕಡೆಗೆ ಒಂದು ಟೈಮ್ ಸಾಕಾಗಲೇ ಇಲ್ಲ. ಆದ ಕಾರಣ ಆ ಒಂದು ಪೇಜನ್ನು ಬಿಟ್ಟು ಇನ್ನೊಂದು ಪೇಜನ್ನು ಬರಿತಿದ್ದೀರಾ. ನಂತರ ಒಂದು ಪೇಜ್ ಬ್ಲ್ಯಾಂಕ್ ಆಗಿ ಉಳಿಯುತ್ತೆ. ಆವಾಗ ಇನ್ವಿಜಿಲೇಟರ್ ಆಗಿರ್ಬೋದು, ನಿಮ್ಮ ಒಂದು ಪೇಪರನ್ನು ಚೆಕ್ ಮಾಡುವಂತಹ ಶಿಕ್ಷಕರು ಆ ಒಂದು ಪೇಜನ್ನು ನಂತರ ಬರೆದಿರುವಂತಹ ಒಂದು ಆನ್ಸರನ್ನು ಚೆಕ್ ಮಾಡ್ತಾರಾ ಅಂತ ಹಲವು ವಿದ್ಯಾರ್ಥಿಗಳು ಡೌಟ್ ಇರುವಂಥದ್ದು. ಸೊ ಡೋಂಟ್ ವರಿ ವಿದ್ಯಾರ್ಥಿಗಳೇ, ಆ ರೀತಿ ಮಿಸ್ಟೇಕ್ಗಳನ್ನು ಮಾಡಿರ್ತಾರಂತ ಅವ್ರಿಗೆ ಕೂಡ ಗೊತ್ತಿರುತ್ತೆ. ಆ ಒಂದು ಪೇಪರನ್ನು ಚೆಕ್ ಮಾಡ್ತಾರೆ. ಆದರೆ ಇದು ರಿಪೀಟ್ ಆಗಬಾರ್ದು. ಹಲವಾರು ವಿದ್ಯಾರ್ಥಿಗಳು ಮಾಡ್ತಾಯಿದ್ರೆ ಇನ್ನು ಹಲವಾರು ವಿದ್ಯಾರ್ಥಿಗಳು ರಿಪೀಟ್ ಮಾಡಬೇಡಿ. ಸಾಧ್ಯವಾದಷ್ಟು ವಿದ್ಯಾರ್ಥಿಗಳೇ ಒಂದು ಆನ್ಸರನ್ನು ಪಾಯಿಂಟ್ ಟು ಪಾಯಿಂಟ್ ಆಗಿ ಒಂದು ಉತ್ತರನ ಕೊಡಲಿಕ್ಕೆ ಪ್ರಯತ್ನ ಪಡಿ. ಅದರಿಂದ ಹೆಚ್ಚು ಮಾರ್ಕ್ಸ್ನ ಪಡೆಯಬಹುದಾಗಿದೆ. ಜಾಸ್ತಿ ಪ್ಯಾರಾಗ್ರಾಫ್ ಗಟ್ಟಲೆ ಒಂದು ನೀವು ಉತ್ತರಿಸಿದರೆ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ನಂತರ ಇನ್ನೊಂದು ವಿಚಾರ ಅಂತಂದರೆ ಕ್ವಶನ್ ಆನ್ಸರ್ಗೆ ನೀವು ಆನ್ಸರ್ ಶೀಟ್ನಲ್ಲಿ ಯಾವ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತಿದ್ರೆ ಆ ಒಂದು ಕ್ವಶನ್ ನಂಬರನ್ನು ಬರೀಬೇಕಾಗುತ್ತೆ. ಸೊ ವಿದ್ಯಾರ್ಥಿಗಳು ಹಾಗೆ ಬರೆಯದೇ ಇದ್ದರೆ ಖಂಡಿತ ಮುಲಾಜಿಲ್ಲದೆ ಒಂದು ಮಾರ್ಕ್ಸನ್ನು ಕಡಿತ ಮಾಡ್ತಾರೆ. ಸೊ ಇದಂತೂ ನೆನಪಿರಲಿ. ಈಗ ಹೇಳಿರುವಂಥ ಎಲ್ಲ ಪಾಯಿಂಟ್ಗಳು ನೀವು ತಪ್ಪನ್ನು ಮಾಡಿದರೆ ಸೊ ತೊಂದರೆ ಇಲ್ಲ, ಆದರೆ ರಿಪೀಟ್ ಆಗಬಾರ್ದು ಅಂತ ಹೇಳ್ತಿರುವಂಥದ್ದು. ನೀವು ರಿಪೀಟ್ ಮಾಡ್ತಿದ್ರೆ ಖಂಡಿತ ಮಾರ್ಕ್ಸ್ ಕಳ್ಕೊತೀರಾ. ಸೊ ಇದು ಇಷ್ಟು ಮಾಹಿತಿ ಆಗಿತ್ತು. ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೆಕೆಂಡ್ PUC ಡಿಗ್ರಿ ಈ ಥರ ಒಂದು ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಸೆಕೆಂಡ್ PUC ಒಂದು 3 ಪರೀಕ್ಷೆಗಳ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚಿನದಾಗಿ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋನ ಮುಗಿಸುವಂಥ ಟೈಮ್ ಬಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.